ಮೌ ರಜಮ್ಮ 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 ಇದ್ಯಾರೋ ನಮ್ಮ ಅಕ್ಕನ ಹೆಸರು ಕೂಗ್ತಾವ್ರೆ. ಇದೇನು ಪಪ್ಪಣ್ಣ ತಟ್ಟೆ ಹಿಡ್ಕೊಂಬಂದಿದ್ಯಾ ಯಾಕ? ಎಲ್ಲಮ್ಮ ನಿಮ್ಮ ಅಕ್ಕನ ಎತ್ತದ್ಲ? ಅಲ್ಲ ನಮ್ಮ ಅಕ್ಕನ ಕತೆ ಇರ್ಲಿ, ನೀನೇನು ತಟ್ಟೆ ಹಿಡ್ಕೊಂಬಂದಿದ್ಯಾ? ಏನು ಸಮಾಚಾರ? ಶಾಸ್ತ್ರೋಕ್ತವಾಗಿ ನಿಮ್ಮ ಮನೆ ಕೈ ಎಣ್ಣೆ ಕೇಳಕ್ಕೆ ಬಂದ್ಬಿಟ್ಟಿದ್ದೀನಮ್ಮ. ನಿಮ್ಮ ಯಜಮಾನ್ ಅವನೇನಮ್ಮ? ಎಣ್ಣೆ ಕೇಳಕ್ಕ? ಗಂಡ್ಯಾರು ಯಾವೂರು? ಏನು ಕೆಲಸ ಮಾಡ್ತಾನೆ ಗಂಡು? ಹಾಂ, ಯಾವ ಪಪ್ಪಣ್ಣ ಗಂಡು? ಅಲ್ಲ ನಿನ್ನ ಮಗಳಿಗೆ ಮದುವೆ ಮಾಡ್ತೀರಾ, ನನ್ನ ಮಗಳಿಗೆ ಮದುವೆ ಮಾಡಕ್ಕ ಶಾಸ್ತ್ರೋಕ್ತವಾಗಿ ಕೇಳಕ್ಕೆ ಬಂದಿದ್ಯಾ? ಗಂಡ ಏನು ಕೆಲಸ ಮಾಡ್ತಾನೆ ಪಪ್ಪಣ್ಣ? ಯಾವ ಗಂಡು? ನಿನ್ನ ಮಗಳಿಗೆ ಅಲ್ಲಮ್ಮ, ನನಗ. ಅಯ್ಯೋ ನಿನ್ನ ಮಕ್ಕ ಮುಚ್ಚೋಗ, ನನ್ನ ಮಗಳು ನಿಂಕೊಳ್ಳೆ ಮಗಳು ಇದ್ದಂಗೆ ಅವಳಲ್ಲೋ. ಏನೋ ಬರಬಾರ್ದು ಬಂದಿರೋದು ನಿಂಕ, ನಿನ್ನ ಎಗ್ರು ಬಿದ್ದೋಗ. ಮೌ ಬಾಯ್ ಮುಚ್ಚಮ್ಮ ಸಾಕಂತ್ಕ. ಓಹೋ, ನನ್ನ ಮಗಳಿದ್ದಂಗೆ ಅವಳೆ ಸರ್ಸ್ವತಮ್ಮನು ತಗೊಂಡೋಗಿ ಏನು ಮಾತಾಡ್ತಾ ಇದೀಯಾ? ಹಾಂ, ನಾಲ್ಕು ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಮೌ. ಅಯ್ಯೋ ನೀನು ಎದುರು ಬಿದ್ದೋಗ. ಮತ್ತೆ ಇನ್ನೇಳ್ಕೋ ಶಾಸ್ತ್ರೋಕ್ತವಾಗಿ ನಮ್ಮನ್ನು ಕೇಳಕ್ಕೆ ಬಂದಿರೋದು ನೀನು? ಹಾಂ, ನಿಮ್ಮ ಅಕ್ಕನವಳೆಲ್ಲ ರಾಜಮ್ಮನ್ನ ನನಗೆ ಮದುವೆ ಮಾಡ್ಕೊಡಮ್ಮ. ನಿಮ್ಮ ಯಜಮಾನ್ ಅವನೇನೋ ಕೂಗಮ್ಮ, ಇಲ್ಲ ನಾನೇ ಒಳಕೋತೀನಿ. ಅಯ್ಯಪ್ಪ ಅಪ್ಪಿಗೆ ನಿನ್ಗೇನೋ ಬರಬಾರ್ದು ಬಂದಿರೋದು. ನಮ್ಮ ಅಕ್ಕನ ಒಳ್ಳೆ ಮಗ್ಗ ಹಿಡ್ಬಿಟ್ಟಿದ್ಯಾ ನೀನು? ಹಾಂ, ನಮ್ಮ ಅಕ್ಕನ ನೀನು ಮದುವೆ ಆತೀಯನ? ಎತ್ತಿ ಕಡೆಯಿಂದ ಕಾಪಾಡಕ್ಕೆ ಕೊಟ್ಟಿದ್ದೀನಂದ್ರೆ ಸುತ್ತಲೂ ತಿರ್ಗೋಬಿಡ್ಬೇಕು. ಏನೋ ಊರು ಮನುಷ್ಯನು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ಎಷ್ಟು ನಿನ್ನ ದುರಂಕರ? ಹಾಂ, ಎಷ್ಟು ನಿನ್ನ ದುರಂಕರ? ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ. ಈ ವಯಸ್ಸಿನಾಗಬೇಕಾ ನಿಂಕ ಮದುವೆ? ಈ ವಯಸ್ಸಿನಾಗಬೇಕಾ? ಅಲ್ಲ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೆಗೆ ಇಟ್ಕೊಂಡು ಏನು ಆಟ ಆಡ್ತಾ ಇದೆಯಾ ನೋಡು. ಅಲ್ಲ ಅವಳಕಲ್ಲ ಮದುವೆ ಮಾಡೋದು, ನಿಂಕ ಮದುವೆ ಮಾಡೋದು? ಹಾಂ, ಮೌ ನನ್ನ ಮಗಳಿಗೆ ತಾಯಿಯಾಗಿ ನಂಗೆ ಎಂಟ್ರಾಗಿ ಮನೆಗಿರ್ಲಿ. ನಿಮ್ಮ ಅಕ್ಕನ ನನಗೆ ಮದುವೆ ಮಾಡ್ಕೊಡಮ್ಮ, ಮಾಡ್ಕೊಡು ಮದುವೆ. ಆಯಮ್ಮನ್ಕು ಹಿಂದೆ ಇಲ್ಲ ಮುಂದೆ ಇಲ್ಲ. ಚಿಕ್ಕ ವಯಸ್ಸಿಗೆ ಗಂಡು ಸತ್ತೋದ್ನಂತೆ. ನಾನು ಚೆನ್ನಾಗಿ ನೋಡ್ಕೊತೀನಿ, ನಂಗೆ ಮದುವೆ ಮಾಡ್ಕೊಡಮ್ಮ. ಪಾಪಣ್ಣ ಮಾನವಾಗಿ ಇಲ್ಲಿಂದ ಹೊರಟೇ ಸರಿ. ಇಲ್ಲ ಅಂತಂದ್ರೆ ನಾನು ಏನು ತಗೊಂಡು ಹೊಡಿತೀನೋ ನಿಂಕ ನೋಡು. ಏನು ಮಾನ ಮರ್ಯಾದೆ ಬಿಟ್ಟು ಬಂದಿದ್ಯಾ? ಹಾಂ, ನಮ್ಮ ಮನೆ ಬಾಗ್ಲಕ್ಕೆ ಬರ್ಸಿದ್ ನೋಡು. ನಮ್ಗೆ ಏನೋ ತಗೊಂಡು ನಾವೇ ಹಾಕ್ಕೊಬೇಕು. ಮಾನವಾಗಿ ನಡಿ ಇಲ್ಲಿಂದ. ಯಾಕೆ ನನ್ನ ಗುಟ್ಟವಾಗಿರೋ ನಮ್ಮ ಸಂಸಾರನ ಬೀದಿ ಕೇಳ್ತಾ ಇದೆಯಾ? ಹಾಂ, ನಾನೇನು ನಿಮ್ಮ ಸಂಸಾರನ ಬೀದಿ ಕೇಳ್ತಾ ಇಲ್ಲಮ್ಮ ಅಂಬುಜಮ್ಮ. ನಿಮ್ಮ ಅಕ್ಕನ ನನಗೆ ಮದುವೆ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ತಪ್ಪು ಮಾತಾಡ್ತಾ ಇದ್ದೀನಿ ನಮ್ಮ? ತಪ್ಪು ಮಾತಾಡ್ತಾ ಇದ್ದೀನಾ? ನಾಲ್ಕು ಜನದ ಹತ್ರ ಕೇಳಿ ನಡಿ ನ್ಯಾಯನ. ನಾನೇನು ತಪ್ಪು ಮಾತಾಡ್ತಾ ಇದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ನೋಡು ಪಾಪಣ್ಣ, ನಮ್ಮ ಅಕ್ಕನ ಆರಾಮಾಗಿ ಅವಳೆ. ಅವಳಿಗೆ ನಿನ್ನ ಅವಶ್ಯಕತೆ ಇಲ್ಲ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡು. ಅಲ್ಲ ವಯಸ್ಸಿಗೆ ಬಂದಿರೋ ಮಗಳವಳೆ, ಅವಳಿಗೆ ಎಲ್ಲೋ ಒಂದು ಗಂಡು ನೋಡಿ ಮದುವೆ ಮಾಡೋಣ ಅನ್ನೋದು ಬಿಟ್ಬಿಟ್ಟು ನೀನು ಮದುವೆ ಆಗ್ತಾ ಇದೆಯಾ ಈ ವಯಸ್ಸಿನಾಗ? ನಿನಗೇನು ಮಾನ ಮರ್ಯಾದೆ ಏನಿಲ್ಲ? ವಯಸ್ಸು ಮಗಳು ಮನೆಗೆ ಇಟ್ಕೊಂಡು. ಹಾಂ, ನೋಡಮ್ಮ ಅಂಬುಜಮ್ಮ, ನಿಮ್ಮ ಅಕ್ಕನ ನಂಗೆ ಮದುವೆ ಮಾಡಿಕೊಟ್ರೆ ನಾನು ಚೆನ್ನಾಗೇ ನೋಡ್ಕೊತೀನಿ. ಅಮ್ಮಂಗೆ ಯಾವುದೇ ಕೊರತೆ ಇಲ್ದಂಗೆ ನಾನು ನೋಡ್ಕೊತೀನಿ. ನನ್ನ ಜವಾಬ್ದಾರಿ ನಿಮ್ಮ ಅಕ್ಕನ. ಕೂಗಮ್ಮ ಶಾನ್ ಬೋಗ್ರ ಅವ್ರೇನೋ. ಶಾನ್ ಬೋಗ್ರ ಹತ್ರ ನಾನು ಮಾತಾಡ್ತೀನಿ. ಇವತ್ತು ನಿರ್ಧಾರ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ ಶಾನ್ ಬೋಗ್ರ ಹತ್ರ ಮಾತಾಡಬೇಕು ಅಂತ. ಕೂಗಮ್ಮ. ಅಯ್ಯೋ ಇದೇ ಇದೆ ಊರಿಗೆ ಹೋಗ್ತೀನಿ ಅಂತಂದ್ರೆ ಎಲ್ಲ ವಾಪಸ್ ಬರ್ತಾವ್ರೆ. ಯಾಕೆ ಊರಿಗೆ ಹೋಗಲೇನೆ? ಏನೋ ನಿಮ್ಮ ದೊಡ್ಡಮ್ಮನ ಬರ್ತಾವಲೆ. ಈ ಪಾಪನ ತಾತಂದೇನ ಅವಂತಡ? ಏನಮ್ಮ ರಾಜಮ್ಮ, ನಂಗೊಂದು ಮಾತು ಹೇಳ್ದಿರೋ ಊರಿಗೆ ಹೊರಟ್ಬಿಟ್ಟಿದ್ಯಾ ನೀನು? ಹಾಂ, ತುತ್ತಿಲೆ ಬಾ. ಏನು ಪಾಪನ ತಟ್ಟೆ ಹೇಳ್ಕೊಂಬಂದ್ಬಿಟ್ಟಿದ್ಯಾ ನಮ್ಮನೆ ಹತ್ರಕ್ಕ? ಏನ ನಿಮ್ಮ ದೊಡ್ಡಮ್ಮನ ಹೆಣ್ಣು ಕೇಳಕ್ಕೆ ಬಂದಿದ್ದೀನಮ್ಮ. ನಿಮ್ಮ ದೊಡ್ಡಮ್ಮನ ಮದುವೆ ಆಗ್ಬೇಕು ನಾನು. ನಿಮ್ಮ ಅಪ್ಪನವನ ಒಳಗೆ ಕೂಗೋಗಮ್ಮ, ಮಾತಾಡ್ಬೇಕು ನಾನು. ಅಯ್ಯೋ ಮಾನ ಮರ್ಯಾದೆ ಬಿಟ್ಟೋನೆ. ನಿಗ ಮಾನ ಮರ್ಯಾದೆ ಏನೇನು ಅದೇನಾ? ಮಾನ ಮರ್ಯಾದೆ ಏನೇನು ಅದ ನಿಂಕ? ಮಾವು ನಾನು ಒಬ್ಬನೇ ಹೆಂಗೆ ಬಂದು ಕೇಳೋದು ಅಂತ ಅನ್ಕೊಂಡಾಗ ನನ್ನ ಮಗಳು ಬಂದವಳೆ. ಸುಶೀಲಮ್ಮ ಬಾಮ್ಮ ಇಲ್ಲೇ. ಮಾನ ಮರ್ಯಾದೆ ಏನೇನು ಅದ? ಹಾಂ, ಮನೆಗೆ ವಯಸ್ಸು ಮಗಳು ನಿಕ್ಕೊಂಡು ಏನು ನಿನ್ನ ಆಟ? ಏನೋ ನಿನ್ನ ಆಟ? ನೀನು ಈ ಆಟ ಆಡ್ತಾ ಇರೋದಕ್ಕೆ ಅವ್ರಿಗೆ ಆ ಬಾಳ್ ಬಾಳ್ತಾ ಇರೋದು. ಮಾವು ನನ್ನ ಮಗಳೇನು ಬಳ್ತಾವಳೆ. ನೀನು ಹೆಚ್ಚು ಕಮ್ಮಿ ಮಾತು ಬೇಡ, ನಡಿಯಮ್ಮ. ಆ ದೇವಸ್ಥಾನದಾಗ ಬಿಟ್ಕೊಡ್ತೀನಿ, ಮನ್ಕೋಗಣ. ಅಯ್ಯ ನಿನ್ನ ಮಕ್ಕ ಮುತ್ತೋಗ ಹೋಗು. ಅವಳು ನೋಡ್ರೆ ಕೆರೆಗೆ ಬಿದ್ದು ತತ್ತೋಗಕ್ಕೆ ಹೋಗೋಲೆ. ನೀನವ್ರನ್ನ ಇಲ್ಲಿ ಈ ಪಾತ್ರೆ ಬೀಳ್ತಾ ಇದೆಯಾ? ಏನ ಅನ್ಕ ಪಾಪಗೆ ಬಂದಿಡೋದು ಬಡಬಾರ್ದು ನೋಗ. ಹಾಂ, ಅವಳು ನೋಡಿ ಕೆರೆಗೆ ಬಿದ್ದೋ ಇಲ್ಲೋ ನಾನು ಎತ್ಕೊಂಬಂದಿದ್ದೀನಿ. ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಈಗೇನು ಬಂದಿಡೋದು? ಹಾಂ, ಕೆರೆಗೆ ಬಿದ್ದೋಗಿದ್ಲು. ಯಾಕಮ್ಮ ಕೆರೆಗೆ ಬಿದ್ದೋಗಿರೋದು? ಅವನ ಕೆರೆಗೆ ದಬ್ಬಿಟ್ಟು ಹೋಗಿದ್ದಂತೆ. ನಮ್ಮ ಸರಸ್ವತಿ ಗಾನ ಹೋಗಿಲ್ಲ ಅಂತಂದ್ರೆ ನಿನ್ನ ಮಗಳಿಲ್ಲ, ಸತ್ತೋಗಿರೋಳು. ಅಲ್ಲ ಅವಳನ್ನೇನೋ ನೋಡೋಣ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಮದುವೆ ಅಂತ ಬಂದವ ನೀನು. ಕಿತ್ತೋದ್ ಮಕ್ಕಳು ದೊಡ್ಡಾಗ್ತೋ. ಯಾರಮ್ಮ ನನ್ನ ಮಗಳನ್ನ ಕೆರೆಗೆ ತಳ್ದೋರು? ಅಲ್ಲ ನಿಂತವಳೆ ನಿನ್ನ ಎದುರುಗ. ನಿನ್ನ ಮಗಳನ್ನ ಕೇಳು ನಿನ್ನ ಮಗಳನ್ನ. ಏನಕ್ಕೇನು ಬಾಯಿಲ್ಲ, ಬಾಯಿ ಬಿದ್ದೋಗ್ಬಿಟ್ಟದ? ಕೇಳು. ಸುಶೀಲಾ, ಯಾಕಮ್ಮ ಕೆರೆಗೆ ಬಿದ್ದೋಗಿದ್ದಂತೆ? ಏನಾಯ್ತಮ್ಮ ಸುಶೀಲಮ್ಮ? ಮಾತಾಡಮ್ಮ. ಹಾಂ, ಏನು ಮಾತಾಡ್ತಾಳೆ ಅವಳು? ಏನು ಮಾತಾಡ್ತಾಳೆ ಹೇಳು? ನಿಂಕ ಊರಾಗಿನ ಹೆಂಗಸ್ರ ಮೇಲೆಲ್ಲ ಜ್ಞಾನ. ಅಯ್ಯೋ ನಮ್ಮ ಮನೆಗೆ ಒಂದು ಹೆಣ್ಣು ಮಗು ಅದಪ್ಪ, ಅದನ್ನ ನೋಡೋಣ ಅದು ಏನು ಮಾಡ್ತಾ ಇದೆ ಎತ್ತ ಅನ್ನೋದೇನ ಜ್ಞಾನ ಆಯ್ತಾ ನಿಂಕ? ಮುದ್ಕನ್ಕ? ಹಾಂ, ಆ ಹೆಂಗಸ್ರಿಂಗೆ ಈ ಹೆಂಗಸ್ರಿಂಗೆ ಇದೇ ನಿಂಕ ಜ್ಞಾನ. ಅಲ್ಲಕ್ಕ ಏನೋ ಶಾಸ್ತ್ರೋಕ್ತವಾಗಿ ಬಂದವನಂತೆ ಹೆಣ್ಣು ಕೇಳಕ್ಕ. ಇವನ್ಕೇನು ಮಾನ ಮರ್ಯಾದೆ ಏನು ಇಲ್ಲೇನಕ್ಕ? ಹಾಂ, ಮಾನ ಮರ್ಯಾದೆ ಇಲ್ಲ ಇವನ್ಕ? ಉಗ್ಯೋರು ಯಾರು ಇಲ್ಲ. ನಮ್ಮ ಯಜಮಾನ್ ಬರಲಿ ತಡಿ, ನೋಡಿ ಹಂಗೆ ಮಾಡಿಸ್ತೀನಿ. ಅಯ್ಯೋ ಪಾಪ ಏನೋ ಬಿಡುವ ಅಂತ ನಾನಿದ್ರೆ ಇವನು ಇಷ್ಟು ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿಲ್ಲ. ಲೇ ಸುಶೀಲಿ, ಯಾಕೆ ಕೆರೆಗೆ ಬಿದ್ದಿದ್ದು?
ಹಾ ಏನೈತೆ ಹೇಳಮ್ಮ. ತಿತಿಳಿ ಎಲ್ಲ ಕೆಳಕ ಬಿದ್ದೋಯ್ತು. ಗೌನು ತಮ್ಮನವನಲ್ಲ ರಾಜನ ಅವಳು ದಬ್ಬಿದ್ದು ತಿತಿಳಿನ ನಾನು ನೋಡಿದ್ದೀನಿ. ನಾನು ತೇಕೊಂಡು ಓದ್ತಾ ಇದ್ರೆ ಗುಂಚಿ ಚೀತು ತಾತದೇನೋ ತಿಳಿ ಕೂತಂತೀನಿ ಅಂತ ಹೇಳಿಲ್ಲ. ಆಮೇಲೆ ನಾವು ಕೆರೆ ನೋಕ ಮತ್ತಿಡಿ ಅಂತ ಓಡೆ ಇಬ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರ. ಆಮೇಲೆ ಹೆಂಗೆ ದಬ್ಬಿತವಣೆ ಅಮ್ಮ ತುತಿಳಿನ ಕೆಡಕ. ನಾನು ಹೋಗಿ ಕೇಳಿದ್ಕ ನಾನು ದಬ್ಬಿತವಣೆ. ನಂಗೇನೋ ಈ ದೊಡ್ಡಕ್ಕ ಬತ್ತಾಯ್ತು. ತುತಿಳಿನ ಕಡ್ಕೊಂಡು ನಾನು ಬಂಬುತ್ತೆ. ನೋಡಮ್ಮ ಹಿಂಗೆಲ್ಲ ಮಾರವನೆ ಅವನಿನ ಅದನ್ನು. ಅಯ್ಯೋ ಶಿವನೇ, ಅವನ ಯಾಕೆ ನಿನ್ನ ಕೆರೆಗೆ ತಿಳಿದ್ನೋ ರಾಜನು? ಅವ್ನ ಮೊದಲೇ ಕಚಡ ಮುಂಡೆ ಮಗನು. ಅವ್ನ ಸುದ್ದಿ ಕೇಕೆ ಹೋದೆ. ಅವ್ನು ಸರಿಲ್ಲ ಅಂತ ಊರ್ಕೆ ತಿಳಿದ್ವ? ಅವ್ನಿಗೆ ಹೆಂಗ್ಸ್ ರುಚ್ಚು ಅಲ್ಲ. ಅವನ ಯಾಕೆ ತಿಳಿದ್ನೋ? ಮಾತಾಡೆ ಬಾಯ್ ಬಿಡೆ. ಅದೇನು ಹಂಗೆ ನಿಂತ್ಕೊಂಡಿದ್ಯಾ? ಸುಶೀಲಾ, ರಾಜನ ಯಾಕಮ್ಮ ನಿನ್ನ ಕೆರೆಗೆ ತಿಳಿದ್ನೋ? ಯಾಕೆ ತಿಳಿದ್ನೋ ರಾಜು ನಿನ್ನ? ಅಪ್ಪ ನಾನು ಕ್ಷಮಿಸ್ಬಿಡಪ್ಪ. ಅವನು ನನ್ನ ಮದುವೆ ಆತೀನಿ ಅಂತ ಹೇಳಿ ಮೋಸ ಮಾಡ್ಬಿಟ್ನಪ್ಪ. ನನಗೆ ಕ್ಷಮಿಸ್ಬಿಡಪ್ಪ. ಮದುವೆ ಆಗುವಂತ ಕೇಳಿದ್ದಕ್ಕೆ ನನ್ನನ್ನು ಕೆರೆಗೆ ದಬ್ಬಿಟ್ನಪ್ಪ. ಸರಸ್ವತಿಗೆ ಗಣ ಬಂದಿಲ್ಲ ಅಂದ್ರೆ ಇವತ್ತು ನಾನಿಲ್ಲ ನಿನ್ ಪಾಲಕ. ಏನು ಹೇಳ್ತಾ ಇದೆಯಮ್ಮ? ಏನು ಹೇಳ್ತಾ ಇದೆಯಾ? ನೀವೇನೋ ಹೇಳೋದು ನನಗೇನು ಅರ್ಥ ಆಗ್ತಾ ಇಲ್ಲಮ್ಮ. ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಅರ್ಥ ಆಗ್ತದೆ ಹೇಳಿ ನಿಂಕ? ತಲೆಗ ಬರೀ ಕಂಡೋರ್ ಹೆಂಗ್ಸಿನ ಸುದ್ದಿನೇ ತುಂಬ್ಕೊಂಡದೆ. ಆ ಹೆಂಗ್ಸಿನ ಮದುವೆ ಆಗ್ಬೇಕು, ಈ ಹೆಂಗ್ಸಿನ ಮದುವೆ ಆಗ್ಬೇಕು ಅಂತ. ಅವಳು ಹೇಳೋದು ಏನು ಅರ್ಥ ಆಗ್ತದೆ ನಿಂಕ? ಒಂದು ಹೆಣ್ಣು ಮಗು ನೋವು ತಿಳ್ಕೊಂಡಷ್ಟು ತಾಳ್ಮೆ ನಿಂಕಿಲ್ಲ ಬಿಡು. ನೀನ್ ಬಲೆ ಸೀತಾಪತಲ್ಲಿ ಕೊಟ್ಟಿದ್ ನನ್ನ ಮಗನ್ ನೀನು. ಅಲ್ಲಮ್ಮ, ಅವನ್ನೇನಕ್ಕಮ್ಮ ಮಾತಾಡ್ಸಕ್ ಹೋಗಿದ್ದೆ ನೀನು? ಅವ್ನು ಸರಿಲ್ಲ ಅಂತ ತಿಳಿದ್ ತಾನೆ? ಹಾಂ, ಅವ್ನು ಸರಿಲ್ಲಮ್ಮ. ಅವನು ಹೆಂಗ್ಸ್ ರುಚಿ ಜಾಸ್ತಿ ಅವನ್ಕ. ಅವ್ನು ಏನಕ್ಕೆ ಮಾತಾಡ್ಸಕ್ ಹೋಗಿದ್ದೆ? ನೀನು ಯಾಕೆ ಅವನ್ನ ಮದುವೆ ಆಗ್ಬೇಕು? ಅಪ್ಪ ಅವನ್ ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟೈತಪ್ಪ ನಂಗ ಇವಾಗ. ಅವನ್ ಮದುವೆ ಆಗೇ ಬೇಕಪ್ಪ ನನ್ನ. ಏನು ಹೇಳ್ತಾ ಇದೆಯಮ್ಮ ಸುಶೀಲಮ್ಮ? ಅಂತ ಪರಿಸ್ಥಿತಿ ಏನಮ್ಮ ಬಂದೈತಿ ನಿಂಕ? ಹಾಂ ಅಪ್ಪ ನಾನು ಶಾನ್ ಬೋಗ್ರ ಹತ್ರ ನ್ಯಾಯ ಒಪ್ಸಕ್ ಬಂದಿದ್ದೀನಪ್ಪ. ಶಾನ್ ಬೋಗ್ರ ಹತ್ರ ಮಾತಾಡ್ಬೇಕು ನಾನು. ಎಲ್ಲಮ್ಮ ಎಲ್ಲ ಲಪ್ಪಣ ಆಯ್ತಾನ? ಆ ಮನೆಗೆ ನಾನು ಬಿದ್ದವನೇನು? ಇಡು, ನಾನೇ ಹೋಗಿ ಕರ್ಕೊಂಬತ್ತೀನಿ. ಇಡು ತಿಳಿ, ನೀನೇನು ದಿದಿಲ್ ಬಿಡ್ಬೇಡ. ನಮ್ಮಪ್ಪನು ನಿನ್ನ ನಾಜಿನ ಜೊತೆಗೆ ಮದುವೆ ಮಾಡಿಸ್ತಾನೆ. ನಾನು ಕರ್ಕೊಂಬತ್ತೀನಿ. ಇಡು, ನೀನು ದಿದಿಲ್ ಬಿಡ್ಬೇಡ. ಅಲ್ಲಮ್ಮ, ಶಾನ್ ಬೋಗ್ರ ಹತ್ರ ಏನು ನ್ಯಾಯ ಒಪ್ಪಿಸ್ಬೇಕಮ್ಮ? ಅವನ ಮದುವೆ ಆಗೋಂಥ ಪರಿಸ್ಥಿತಿ ನಿಂಕೇನು ಬಂದೈತೆ? ಹಾಂ, ಇಲ್ಲ ನಮ್ಮ ಆಸ್ತಿ ಬರ್ಕೊಟ್ಟಿದ್ಯಾ, ಇಲ್ಲ ಮನೆ ಬರ್ಕೊಟ್ಟಿದ್ಯಾ, ಏನು ಬರ್ಕೊಟ್ಟಿದ್ಯಾ? ಅಂತ ಪರಿಸ್ಥಿತಿ ಏನಮ್ಮ ಬಂದದ್ ನಿಂಕ? ಅಪ್ಪ ಅವನು ನನ್ನ ಮದುವೆ ಆತೀನಿ ಅಂತ ನಂಬಿಸ್ಬಿಟ್ನಪ್ಪ. ಮೋಸ ಮಾಡ್ಬಿಟ್ನು ನಂಗ. ಅದೇನೋ ಸರಿಯಾಗಿ ಹೇಳು. ನೀನು ನಂಗೆ ಸುತ್ತಿ ಬಳಸಿ ಹೇಳ್ತಾ ಇದ್ರೆ ನಮ್ಗೆ ಏನು ಅರ್ಥ ಆಗ್ಬೇಕು? ಸರಿಯಾಗಿ ಹೇಳೆ, ಏನಾಯ್ತೆ? ಅಂಬುಜಕ್ಕ, ರಾಜನು ನನ್ನನ್ನ ಪ್ರೀತಿ ಮಾಡ್ತೀನಿ, ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಮೋಸ ಮಾಡ್ಬಿಟ್ನು. ಇವಾಗ ನನ್ನ 4 ತಿಂಗಳು ಬದ್ರಿ ನಕ್ಕ. ಏನು ಹೇಳ್ತಾ ಇದೆಯಮ್ಮ? ಏನು ಹೇಳ್ತಾ ಇದೆಯಾ? ನನ್ನ ಮಗಳು ಒಳ್ಳೆವಳು ಅಂತ ಎಷ್ಟು ನಂಬಿಕೆ ಇಟ್ಕೊಂಡಿದ್ನಲ್ಲಮ್ಮ. ಏನು ಹೇಳ್ತಾ ಇದೆಯಮ್ಮ ಸುಶೀಲಮ್ಮ? ನೋಡ್ದೇನು ಪಾಪಣ್ಣ, ನೋಡ್ದ ನಿನ್ನ ಮಗಳ ಪರಿಸ್ಥಿತಿ? ಬರೀ ಕಂಡೋರ್ ಹೆಂಗ್ಸಿನ ಮೇಲೆ ಕಣ್ಣಾಕೋದಲ್ಲ, ಮನೆಯಾಗ ನಮಗೂ ಒಂದು ಹೆಣ್ಣು ಮಗೋದಪ್ಪ. ಅದು ಏನು ಮಾಡ್ತದೆ, ಎತ್ತೋತದೆ, ಎತ್ತು ಬರ್ತದೆ, ಅದನ್ನೆಲ್ಲ ಗಮನಿಸ್ಕೊಬೇಕು. ನಿಂಕೇನು ತಿಳಿಯಲ್ಲ? ಏನಿಷ್ಟು ಬುದ್ಧಿ ಇಲ್ಲ? ಅಯ್ಯೋ, ನನಗೇನು ತಿಳಿತಾ ಇಲ್ಲಮ್ಮ ಅಂಬುಜಮ್ಮ. ನನಗೇನು ತಿಳಿತಾ ಇಲ್ಲ. ಎಂತ ಮೋಸ ಮಾಡಿಬಿಟ್ಲಮ್ಮ ನನ್ನ ಮಗಳು. ನಾನು ಇಷ್ಟು ನಂಬಿಕೆ ಇಟ್ಕೊಂಡಿದ್ನಲ್ಲಮ್ಮ ನನ್ನ ಮಗಳ ಮೇಲೆ, ಒಳ್ಳೆವಳು ಅಂತ. 4 ತಿಂಗಳು ಬಸ್ರಿ ಅಂತ ಅವಳಲ್ಲಮ್ಮ. ಅವನ ಮೊದಲೇ ಸರಿಲ್ಲ. ಅವನ ಮದುವೆ ಆತಾನೇನಮ್ಮ. ಇಂಥವ್ರು ಎಷ್ಟು ಜನನೋ ಅವನ್ಗ. ಇವಳಿಗೇನು ಬುದ್ಧಿ ಬೇಡೇನಮ್ಮ? ಅವಳಿಗಿನೆಲ್ಲ ಪಾಪಣ್ಣ ಉಗಿಯೋದು, ಅವಳಿಗಿನೆಲ್ಲ ನಿನ್ನನ್ನ ಉಗಿಯೋದು. ತಂದೆ ಆದನೋ ಮನೆ ಜವಾಬ್ದಾರಿ ಒತ್ಕೊಬೇಕು. ಗಂಡು ಮಕ್ಳು ಬಿಡು, ಎಲ್ಲೋ ಬೀಳ್ತವೆ, ಎಲ್ಲೋ ಹೇಳ್ತವೆ. ಹೆಣ್ಣು ಮಕ್ಳು ಮೊಳ್ಳಾಗ ಕೆಂಡ ಇಟ್ಕೊಂಡಂಗೆ. ಅದು ಯಾವಾಗ ನಮ್ಮ ಬಟ್ಟೆ ಸುಡ್ತದೋ ನಮ್ಗೆ ತಿಳಿಯಲ್ಲ. ನಿಂಕೇನು ಅಷ್ಟು ಪರಿಜ್ಞಾನ ಇಲ್ಲ? ಅಷ್ಟು ಪರಿಜ್ಞಾನ ಇಲ್ಲ ನಿಂಕ? ಫಸ್ಟಾಗಿ ಏನು ಮಾತಾಡೋದು, ಎತ್ ಮಾತಾಡೋದು ಅಂತ ಹೇಳಿದಿದ್ರೆ, ಕಂಡೀಷನಾಗಿ ಇಟ್ಕೊಂಡಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾಯ್ತಾ? ಮುಂದುವರಿಯುವುದು.